ನಮಸ್ಕಾರ ಸ್ನೇಹಿತರ, ಯಾವುದೇ ದುಡ್ಡನ್ನ ಕೊಡದೆ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಹೌದು, ಈಗಾಗಲೇ ಅರ್ಜಿ ಪ್ರಾರಂಭ ಕೂಡ ಆಗಿದೆ, ಇವತ್ತು ಕೂಡ ಪ್ರಾರಂಭವಾಗ್ತಾ ಇದೆ. ಸೊ ಹಾಗಾದ್ರೆ ಅರ್ಜಿಯನ್ನ ಸಲ್ಲಿಸುವಾಗ ನಾವು ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳೇನು? ಅರ್ಜಿ ಬಹಳಷ್ಟು ಜನರದು ರಿಜೆಕ್ಟ್ ಆಗ್ತಾ ಇದೆ. ಅದಕ್ಕೆ ನಾನು ಏನ್ ಹೇಳ್ತೀನಿ ಅದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಹಳ ಸ್ಟ್ರಿಕ್ಟ್ ಆಗಿ ವೆರಿಫಿಕೇಶನ್ ಮಾಡ್ತಾ ಇದೆ. ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲವೂ ಕೂಡ ಕೇಳ್ತಾ ಇದೆ. ಸೊ ಅದಕ್ಕಾಗಿ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಹೋಗುವಾಗ ತೆಗೆದುಕೊಳ್ಳಬೇಕಾದ ಕ್ರಮಗಳು, ಡಾಕ್ಯುಮೆಂಟ್ಸ್ ಗಳು, ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಬೆಂಗಳೂರು ಒನ್, ಕರಾಮ ಒನ್, ಅದೇ ರೀತಿಯಾಗಿ ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇಲ್ಲ. ದುಡ್ಡು ಕೊಡದೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು, ಫ್ರೀ ಆಫ್ ಕಾಸ್ಟ್. ಸೊ ಹಾಗಾದ್ರೆ ಬನ್ನಿ, ಈ ವಿಡಿಯೋದಲ್ಲಿ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಸಿಗತ್ತೆ. ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 30ನೇ ಕಂತಿನ ಹಣದವರೆಗೂ ಕೂಡ ಬಂದು ತಲುಪು ನಿಂತು ಬಿಟ್ಟಿದೆ. ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪರಿಷ್ಕರಣೆ, ವೆರಿಫಿಕೇಶನ್ ಎಲ್ಲವೂ ಕೂಡ ಸ್ಟಾರ್ಟ್ ಆದಾಗ ಲಕ್ಷಾಂತರ ಫಲಾನುಭವಿಗಳನ್ನ ತೆಗೆದುಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಸರ್ಕಾರ. ಅದರಲ್ಲಿ ಹತ್ತತ್ರ ಈಗ ಮೃತಪಟ್ಟವರನ್ನು ಕೂಡ ತೆಗೆದುಹಾಕಿದ್ದಾರೆ. ಜೊತೆಗೆ ಎರಡೆರಡು ರೇಷನ್ ಕಾರ್ಡ್ ಅನ್ನ ಹೊಂದಿದಂತವರನ್ನು ಕೂಡ ತೆಗೆದುಹಾಕ್ತಾ ಇದ್ದಾರೆ. ಅಷ್ಟು ಹಂಗು ಹಿಂಗು ಅಂದ್ರೂ ಸಹಿತ ಸುಮಾರು 4 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರನ್ನ ಈಗಾಗಲೇ ಆಲ್ರೆಡಿ ತೆಗೆದುಹಾಕಿದ್ದಾರೆ. ಇನ್ನು ವೆರಿಫಿಕೇಶನ್ ಮಾಡುವಾಗ ಎಷ್ಟು ಲಕ್ಷ ಫಲಾನುಭವಿಗಳು ಸಿಕ್ಕಾಕೊಳ್ತಾರೋ ಅದನ್ನ ಕಾಯ್ದು ನೋಡ್ಬೇಕು. ಸರ್ಕಾರಕ್ಕೆ ಎಲ್ಲಿ ಡೌಟ್ ಬಂತಪ್ಪ ಅಂದ್ರೆ, ಹೊರ ರಾಜ್ಯದ ರೇಷನ್ಸ್ ಗಳನ್ನ ನಾವು ಗಮನಿಸಿದ್ದೆ ಆದ್ರೆ ಸುಮಾರು 100% ಜನರಲ್ಲಿ 60% ಜನರ ಹತ್ರ ರೇಷನ್ ಕಾರ್ಡ್ ಇರುತ್ತೆ. ಬಡವರು ಇರ್ತಾರೆ, APL ಮೀಡಿಯಂ ವರ್ಗದವರು ಇರ್ತಾರೆ, ಉಳಿದಂತವರು ಶ್ರೀಮಂತರು ಇರ್ತಾರೆ ಬೇರೆ ಬೇರೆ ರಾಜ್ಯದಲ್ಲಿ ನಾವು ಗಮನಿಸಿದ್ದಾದ್ರೆ. ಆದ್ರೆ ನಮ್ಮ ರಾಜ್ಯದಲ್ಲಿ 80% ಒಂದು ರೇಷನ್ಸ್ ಕಾರ್ಡ್ ಗಳನ್ನೇ ಹೊಂದಿದಂತಹ ಫಲಾನುಭವಿಗಳಿದಾರಂತೆ. ಹಾಗಾದ್ರೆ ಬರೀ 20% ಮಾತ್ರ ಶ್ರೀಮಂತರ, GST ಪೇಯರು, ಇನ್ಕಮ್ ಟ್ಯಾಕ್ಸ್ ಪೇಯರು, ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ ಗಳು, GST ಪೇಯರ್ ಮಾಡುವಂತವರು, ಇಂಥವರೆಲ್ಲರೂ ಕೂಡ ಈ 20% ಮಾತ್ರ ಇದ್ದಾರಾ ಅನ್ನುವಂತಹ ಅನುಮಾನಗಳು ಸೃಷ್ಟಿ ಆದ್ವು. ಇದರ ಜೊತೆಗೆ ಮೃತಪಟ್ಟವರು ಕೂಡ ಸಾಕಷ್ಟು ಜನ ವೆರಿಫಿಕೇಶನ್ ಮಾಡುವಾಗ ಸಿಕ್ಕಾಕೊಂಡ್ರು. ಹೇಗೆ ವೆರಿಫಿಕೇಶನ್ ಮಾಡ್ತಾ ಹೋದ್ರು ಹಾಗೆ ಮೃತಪಟ್ಟವರು ಕೂಡ ಸಿಗ್ತಾ ಇದ್ರು. ಇನ್ನು SIR ಪ್ರಕ್ರಿಯೆ ರಾಜ್ಯದಲ್ಲಿ ಪ್ರಾರಂಭವಾಗ್ತಾ ಇದೆ. ನಿಮ್ಮ ವೋಟರ್ ID ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ಚೆಕ್ ಮಾಡಲಾಗುತ್ತೆ. ಸೊ ಇದರ ಆಧಾರದ ಮೇಲೆಗೂ ಕೂಡ ನೀವು ಸಿಕ್ಕಾಕೊಳ್ತೀರಿ. ಈಗಾಗಲೇ ಗಣತಿಯ ಕಾರ್ಯವೂ ಕೂಡ ನಡೆದಿದೆ. UHID ನಂಬರ್ ಜನರೇಟ್ ಮಾಡಿ ಅದನ್ನು ಕೂಡ ನಿಮ್ಮ ಮನೆ ಬಾಗಿಲಿಗೆ ನಡೆಸಿದ್ರು. ಸೊ ಮೇಲೆ ಬಾಡಿಗೆ ಸಿಸ್ಟಮ್ಗಳು, ಕೆಳಗೆ ಮಾಲೀಕರು, ಈ ರೀತಿ ಇದ್ದಾಗ್ಲೂ ಕೂಡ ಏನಾಗತ್ತೆ, ಅದು ಬಿಸಿನೆಸ್ ಆಗತ್ತೆ. ಸೊ ಅಂತವ್ರದ್ದು ಕೂಡ ರೇಷನ್ ಕಾರ್ಡ್ ರದ್ದು ಮಾಡುವಂತಹ ಚಾನ್ಸಸ್ ಇದೆ. 4 ವೀಲರ್ ವಾಹನಗಳನ್ನ ಹೊಂದಿದಂತವರಿಗೆ ಇದು ಸಿಗೋದಿಲ್ಲ ಗೃಹಲಕ್ಷ್ಮಿ ದುಡ್ಡು. ಜೊತೆಗೆ 2-3 ಮೀಟರ್ಗಳನ್ನ ಮಾಡಿಸ್ಕೊಂಡಿರ್ತೀರಿ, ಮೇಲೆ ಬಾಡಿಗೆ, ಕೆಳಗಡೆ ಬಿಸಿನೆಸ್, ಈ ರೀತಿ ಮಾಡಿದಾಗ ನಿಮ್ಮನ್ನು ಕೂಡ ಗೃಹ ಜ್ಯೋತಿಯಿಂದನೂ ಕೂಡ ಹೊರ ಹಾಕಲಾಗುತ್ತೆ. ಈ ರೀತಿ ಸಾಕಷ್ಟು ರೂಲ್ಸ್ ಗಳನ್ನ ಸರ್ಕಾರ ತಂದು ಬಿಟ್ಟಿದೆ. ಸಾಕಷ್ಟು ಜನ ಸಿಕ್ಕಾಕೊಂಡ್ರು. ಇದಕ್ಕೆ ಸಂಪೂರ್ಣವಾದ ವೆರಿಫಿಕೇಶನ್ ಆಗ್ಲೇಬೇಕಂತ DK ಶಿವಕುಮಾರ್ ಅವರು ಒತ್ತಾಯವರು ಹೇರಿ ಅದಾದ ಬಳಿಕ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಹೇಳಿದ್ರು. ಅರ್ಜಿ ಸಲ್ಲಿಸುವಾಗ ಈಗ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಈಗಾಗಲೇ ಲಕ್ಷಾಂತರ ಫಲಾನುಭವಿಗಳು ಅರ್ಜಿ ಕೂಡ ಸಲ್ಲಿಸಿ ಅಪ್ರೂವಲ್ ಕೂಡ ಪಡ್ಕೊಂಡಿದ್ದಾಗಿದೆ ಮತ್ತು ಬಹಳಷ್ಟು ಜನರು ಕೂಡ ರಿಜೆಕ್ಟ್ ಕೂಡ ಆಗಿದ್ದಾರೆ. ಆದ್ರೆ ಈಗ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ತೆಗೆದುಕೊಳ್ಳುವಂತಹ ಕ್ರಮಗಳು ಮುಖ್ಯವಾದ ಟಾಪಿಕ್ ನಾವು ಬರೋಣ. ಸ್ನೇಹಿತರೆ, ಮೊದಲಿಗೆ ನೀವು ಅರ್ಜಿ ಸಲ್ಲಿಸುವಾಗ ಗ್ರಾಮ ಒನ್, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗ್ತಾ ಇದ್ರಿ. ಆದ್ರೆ ಈ ಬಾರಿ ಸರ್ಕಾರ ಆ ಒಂದು ಕೇಂದ್ರಗಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಆ ಕೇಂದ್ರಗಳು ತೆಗೆದುಕೊಳ್ಳಬಹುದು ಅರ್ಜಿ ಸಲ್ಲಿಸುವಂತಹ ಅವಕಾಶವನ್ನ, ಆದ್ರೆ ಅದನ್ನ ಅವರು ದುಡ್ಡು ಕೊಟ್ಟು ತೆಗೆದುಕೊಳ್ಬೇಕು. ಇನ್ನು ಅಲ್ಲಿ ಹೋದ್ರೆ ನೀವು ದುಡ್ಡು ಕೊಟ್ಟು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಬೆಂಗಳೂರು ಒನ್ನು, ಗ್ರಾಮ ಒನ್ನು, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋದ್ರೆ ದುಡ್ಡು ಕೊಟ್ಟು ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಆದ್ರೆ ನೀವು ಮುಖ್ಯವಾದ ಹೆಡ್ಗೆ ಹೋದ್ರೆ ಹೇಗಿರುತ್ತೆ? ಈಗ ಗೃಹಲಕ್ಷ್ಮಿ ಯೋಜನೆಯನ್ನ ಸಂಪೂರ್ಣವಾಗಿ ನಡೆಸ್ತಕ್ಕಂತಹ ಇಲಾಖೆ, ಗೃಹಲಕ್ಷ್ಮಿ ಯೋಜನೆಯನ್ನ ಮುಷ್ಟಿಯಲ್ಲಿ ಹಿಡಿದಂತಹ ಒಂದು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಇರ್ತವೆ, ಜಿಲ್ಲೆಗಳಲ್ಲಿ ಕೂಡ ಇರ್ತವೆ. ಹಾಗಾದ್ರೆ ಈ ತಾಲೂಕಿನಲ್ಲಿ ಇರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಅರ್ಜಿ ಸಲ್ಲಿಸ್ಬಿಟ್ರೆ ಬೆಸ್ಟ್ ಅಲ್ವಾ? ಸಂಪೂರ್ಣವಾದ ವೆರಿಫಿಕೇಶನ್ ಕೂಡ ಆಗತ್ತೆ. ನೀವು ಅರ್ಜಿ ಸಲ್ಲಿಸಿರೋದು ಗೃಹಲಕ್ಷ್ಮಿ ಯೋಜನೆಯ ಮುಖ್ಯ ಇಲಾಖೆಯಲ್ಲಿ. ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಬರುವುದಿಲ್ಲ. ಒಂದು ಸಾರಿ ವೆರಿಫಿಕೇಶನ್ ಆದ್ರೆ ಮುಗಿದೋಯ್ತು. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅರ್ಜಿ ಸಲ್ಲಿಸಿದ್ರೆ ಬೆಟರ್ ಆಪ್ಷನ್. ಸರ್ಕಾರವು ಕೂಡ ಇದನ್ನೇ ಹೇಳ್ತಾ ಇದೆ.
ಸೊ ಬಹಳಷ್ಟು ಜನರು ಈಗ ಗ್ರಾಮೋನ್ ಕರ್ನಾಟಕ ಬಂದವರು ಕೂಡ ಅಪ್ಲಿಕೇಶನ್ ಹಾಕುವಂತಹ ಒಂದು ಅರ್ಜಿಯನ್ನ ತೆಗೆದುಕೊಂಡಿರಬಹುದು. ಆದ್ರೆ ನೀವು ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸೋಕ್ಕಿಂತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿನೇ ಅರ್ಜಿಯನ್ನ ಸಲ್ಲಿಸಿ ಇದು ಬೆಸ್ಟ್ ಅಂತ ಹೇಳಬಹುದು. ಸೊ ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ಹೋಗಬೇಕಾದಂತಹ ಡಾಕ್ಯುಮೆಂಟ್ಸ್ ಗಳನ್ನ ನಿಮಗೆ ಗೊತ್ತಿದೆ. ಕೇವಲ 4 ಡಾಕ್ಯುಮೆಂಟ್ಸ್ ಗೊತ್ತಿದೆ. ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ಸಂಖ್ಯೆ, ಜೊತೆಗೆ ನಿಮ್ಮ ಒಂದು ರೇಷನ್ ಕಾರ್ಡು ಇಂಪಾರ್ಟೆಂಟ್. ಇನ್ನು ಆ ಮೊಬೈಲ್ ಸಂಖ್ಯೆ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿರ್ಬೇಕು. ನಿಮ್ಮ ಆ ಒಂದು ಮೊಬೈಲ್ ಸಂಖ್ಯೆ ಇರತ್ತಲ್ವಾ, ಅದಕ್ಕೆ ರೀಚಾರ್ಜ್ ಮಾಡಿಸಿರ್ಬೇಕು. ಸುಮ್ನೆ ಅದನ್ನ ತೆಗೆದುಕೊಂಡು ಹೋದ್ರೆ ಅಲ್ಲ, ಅದು ಆಕ್ಟಿವ್ ಇರಬೇಕು. ಆಗ ಮಾತ್ರ OTP ಬರ್ಲಿಕ್ಕೆ ಸಾಧ್ಯ. ಇದರ ಜೊತೆಗೆ ನಿಮ್ಮ ಅಕೌಂಟ್ ಏನಿದೆ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು. ಅಕೌಂಟ್ ಕೂಡ ಆಕ್ಟಿವ್ ಇರಬೇಕು. ಬರೀ ಅಕೌಂಟ್ ಅನ್ನ ಓಪನ್ ಮಾಡ್ಬಿಟ್ಟಿದ್ರೆ ಅಲ್ಲ, ಅಕೌಂಟ್ ನಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರ್ಬೇಕು. ಮೇಲಿಂದ ಮೇಲಿಗೆ ದುಡ್ಡನ್ನ ಹಾಕೋದು, ತೆಗೆಯೋದು, ಈ ರೀತಿ ವಹಿವಾಟುಗಳನ್ನ ಮಾಡ್ತಾ ಇದ್ರೆ ಅಕೌಂಟ್ಗೆ ತೊಂದರೆ ಇರೋದಿಲ್ಲ, ಅದು ಆಕ್ಟಿವ್ ಇರುತ್ತೆ. ಇಲ್ಲ ನೀವು ಅಕೌಂಟ್ ಯೂಸ್ ಮಾಡೋದಿಲ್ಲ, ಬರೀ ಅಕೌಂಟ್ ಅನ್ನ ಓಪನ್ ಮಾಡ್ಬಿಡ್ತೀವಿ ಅಂದ್ರೆ ಇಲ್ಲ, ಅದನ್ನ ನೀವು ಆಕ್ಟಿವ್ ಇರಬೇಕು. ನೀವು ಫೋನ್ ಪೇ, ಗೂಗಲ್ ಪೇ ಅಥವಾ ಪೇಟಿಎಂ ನ ಮುಖಾಂತರ ಸಹಿತ ಅದನ್ನ ನೀವು ಆಕ್ಟಿವ್ ಇಟ್ಕೊಳ್ಬಹುದು. ಅಂದ್ರೆ ಬರೀ ಆಫ್ಲೈನ್ ನಲ್ಲಿ ನೀವು ಬ್ಯಾಂಕಿಗೆ ಬಂದು ಟ್ರಾನ್ಸಾಕ್ಷನ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆನ್ಲೈನ್ ನಲ್ಲಿ ಕೂಡ ನೀವು ಹೊರಗಡೆ ತಿರುಗಾಡುವಾಗ ಏನೇ ಖರೀದಿ ಮಾಡ್ತಾ ಇರ್ತೀರಿ, ಅದು ಕೂಡ ಒಂದು ಟ್ರಾನ್ಸಾಕ್ಷನ್. ಸೊ ಈ ರೀತಿ ಮಾಡಿದಾಗ ಸಹಿತ ನಿಮ್ಮ ಅಕೌಂಟ್ ಆಕ್ಟಿವ್ ಇರುತ್ತೆ. ಹೌದು, ಇದನ್ನ ಯೂಸ್ ಮಾಡ್ಕೊಳ್ತಾ ಇದಾರಪ್ಪ ಅಂತ ಹೇಳ್ಬಿಟ್ಟು ಅಕೌಂಟ್ ಅನ್ನ ಡಿಆಕ್ಟಿವೇಟ್ ಮಾಡೋದಿಲ್ಲ, ಆಕ್ಟಿವೇ ಇರ್ತಾರೆ. ಸೊ ಅದಕ್ಕಾಗಿ ನಿಮ್ಮ ಅಕೌಂಟ್ ಗೆ ದುಡ್ಡು ಬರಬೇಕಂದ್ರೆ ನಿಮ್ಮ ಅಕೌಂಟ್ ಮುಖ್ಯವಾಗಿ ಆಕ್ಟಿವ್ ಇರಬೇಕು. ಇನ್ನು ಇದರ ಜೊತೆಗೇನೆ ನಿಮ್ಮ ವೋಟರ್ ID ಕೇಳುವಂತಹ ಸಾಧ್ಯತೆ ಇದೆ. ಇದು ಇಂಪಾರ್ಟೆಂಟ್. ವೋಟರ್ ID ಇದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು. ಯಾಕಂದ್ರೆ ಎಲೆಕ್ಷನ್ ಕಾರ್ಡ್ ಬೇಕಲ್ವಾ. ಸೊ ಮುಖ್ಯವಾಗಿ ರಾಜಕಾರಣಿಗಳು ಕೇಳುವಂತದ್ದೇ ಈ ಒಂದು ಡಾಕ್ಯುಮೆಂಟ್ಸ್, ನಿಮ್ಮ ಒಂದು ವೋಟರ್ ID. ಸೊ ಈ ವೋಟರ್ ID ಇದ್ರೆ ಅರ್ಜಿಯನ್ನ ಸಲ್ಲಿಸ್ಕೊಡ್ತಾರಂತೆ. ಅದರ ಜೊತೆಗೇನೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮ್ಮ ವಾಸಸ್ಥಳ ಪ್ರಮಾಣ ಪತ್ರ. ಈ ಬಾರಿ ಇದನ್ನ ಕೇಳಲಿಕ್ಕೆ ಏನು ಕಾರಣ ಅಂದ್ರೆ, ಒಂದೇ ಮನೆಯಲ್ಲಿ 2 ಅಥವಾ 3 ರೇಷನ್ ಕಾರ್ಡ್ಗಳಿರ್ತವೆ. ಹಿರಿಯರದು ಬೇರೆ, ದೊಡ್ಡ ಮಗಂದು ಬೇರೆ, ಚಿಕ್ಕ ಮಗಂದು ಬೇರೆ. ಈಗ ಹಿರಿಯರು ಹೋಗಿ ಅರ್ಜಿಯನ್ನ ಸಲ್ಲಿಸ್ತಾರೆ, ವಾಸಸ್ಥಳ ಪ್ರಮಾಣ ಪತ್ರವನ್ನ ತೆಗೆದುಕೊಂಡು ಹೋಗ್ತಾರೆ, ಅರ್ಜಿಯನ್ನ ಸಬ್ಮಿಟ್ ಮಾಡ್ತಾರೆ. ಅರ್ಜಿ ಸಬ್ಮಿಟ್ ಮಾಡಿದ ತಕ್ಷಣ ಅಲ್ಲಿ ವಾಸಸ್ಥಳ ಪ್ರಮಾಣ ಪತ್ರ ಫೆಚ್ ಆಗಿರುತ್ತೆ, ಅರ್ಜಿ ಸಲ್ಲಿಸ್ಕೊಡ್ತಾರೆ. ಓಕೆ, ಮೊದಲನೇ ಅರ್ಜಿ ಅಲ್ವಾ, ಹಾಗಾಗಿ ಕೊಡ್ತಾರೆ. ತದನಂತರ ಮತ್ತೊಬ್ಬರು ಮನೆಯಲ್ಲಿ ಇರ್ತಕ್ಕಂಥವ್ರು ಹೋಗಿ ಅರ್ಜಿ ಸಲ್ಲಿಸುವಾಗ ವಾಸಸ್ಥಳ ಪ್ರಮಾಣ ಪತ್ರ ಸೇಮ್ ಕೊಡ್ಬೇಕಾಗತ್ತೆ. ಬೇರೆಯವರ ಮನೆಯದು ಕೊಡಕ್ಕಾಗ್ತದ? ಇಲ್ವಲ್ಲ. ಸೊ ಹಾಗಾಗಿ ನೀವು ವಾಸಸ್ಥಳ ಪ್ರಮಾಣ ಪತ್ರವನ್ನ ಕೊಟ್ಟಾಗ ಅದು ಆಲ್ರೆಡಿ ಒಂದು ರೇಷನ್ ಕಾರ್ಡ್ ನ ಜೊತೆಗೆ ಫೆಚ್ ಆಗಿರತ್ತೆ ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅದರ ಡೀಟೇಲ್ಸ್ ಇರತ್ತೆ. ಇನ್ನು ನೀವು ಅದನ್ನೇ ತೆಗೆದುಕೊಂಡು ಹೋಗಿ ಅರ್ಜಿ ಸಲ್ಲಿಸಿದಾಗ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗತ್ತೆ. ಆ ವಾಸಸ್ಥಳ ಪ್ರಮಾಣ ಪತ್ರ ಆಲ್ರೆಡಿ ಫೆಚ್ ಆಗಿದೆ. ನಿಮ್ಮ ಒಂದು ರೇಷನ್ ಕಾರ್ಡ್ ಬೇರೆ ರೇಷನ್ ಕಾರ್ಡು, ಒಂದೇ ಮನೆಯಲ್ಲಿ 2 ರೇಷನ್ ಕಾರ್ಡ್ ಹೊಂದಿದ್ದೀರಂತ ಆ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗ್ತದೆ. ಆ ರೇಷನ್ ಕಾರ್ಡ್ ನಲ್ಲಿ ಇರ್ತಕ್ಕಂತಹ ಹೆಸರುಗಳನ್ನ ನೀವು ಅರ್ಜಿ ಸಲ್ಲಿಸಿರ್ತಕ್ಕಂತಹ ರೇಷನ್ ಕಾರ್ಡ್ ನಲ್ಲಿ ಸೇರ್ಪಡೆ ಮಾಡ್ಕೊಳ್ಳಿ, ನಿಮಗೆ ರೇಷನ್ ಸಿಗತ್ತೆ. ಇಲ್ಲ ಅಂದ್ರೆ ಆ ರೇಷನ್ ಕೂಡ ಸಿಗೋದಿಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದೆ ಸರ್ಕಾರ. ಇದಕ್ಕಾಗಿ ವಾಸಸ್ಥಳ ಪ್ರಮಾಣ ಪತ್ರವೂ ಕೂಡ ಇಲ್ಲಿ ಕೇಳಲಾಗ್ತಾ ಇದೆ. ಸೊ ಬಹಳಷ್ಟು ಹೊಸದಾಗಿ ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಿದ್ದಾರೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನ ಸ್ಟೇಟ್ಮೆಂಟ್ ಕೂಡ ಕೇಳಬಹುದಾದಂತಹ ಸಾಧ್ಯತೆ ಇದೆ. ಕೆಲವೊಂದಿಷ್ಟು ಕಡೆ ಕೇಳ್ತಿದ್ದಾರೆ, ಕೆಲವೊಂದಿಷ್ಟು ಕಡೆ ಕೇಳ್ತಾ ಇಲ್ಲ. ಇದು ಆಪ್ಷನಲ್ ಅಂತಾನೆ ಹೇಳಬಹುದು. ಅಲ್ಲಿ ಏನ್ ಹೇಳ್ತಾರೆ ಅದನ್ನ ಮುಖ್ಯವಾಗಿ ಕೇಳಿ. ಓಕೆ, ಸೊ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ನಾನು ಎಲ್ಲಿ ಹೋಗ್ಬೇಕಂತ ಹೇಳಿದೀನಿ. ಏನೇ ಕ್ವಶನ್ಸ್ ಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ವಿಷಯವನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡೋದನ್ನ ಮರಿಬೇಡಿ.